ಗೈಸ್ ಇವತ್ತೇನು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ರೆ ಮೊಟ್ಟೆ ಸಾಂಬಾರ್. ಇವತ್ತೇನು ರೆಸಿಪಿ ಮಾಡ್ತೀನಿ ಅಂತ ಗೆಸ್ ಮಾಡ್ತೀರಲ್ಲ? ಟಂಟಣ ಮೊಟ್ಟೆ ಸಾಂಬಾರ್. ಪಾಲಕ್ ಸೊಪ್ಪಿನಿಂದ ನಾನು ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಂಡು ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸ್ತೀರಲ್ಲ? ನೋಡಿ, ಮೊಟ್ಟೆ ಸಾಂಬಾರ್ ಮಾಡ್ತೀನಿ ಇವತ್ತು. ಗೈಸ್, ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ತುಂಬಾ ಟೇಸ್ಟ್ ಆಗಿರುತ್ತೆ, ಎಲ್ತ್ಗೂ ಕೂಡ ಚೆನ್ನಾಗಿದೆ. ಈ ಥರ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಕೂಡ ಸಖತ್ತಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. 1 2 3 ಈ ಥರ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಈರುಳ್ಳಿ ಫ್ರೈ ಮಾಡ್ಕೋತೀನಿ. ಬಿಸಿ ಆದ ತಕ್ಷಣ ನೋಡಿ, ಒಂದು ಚಿಕ್ಕದು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಸಾರು ಮಾಡಬೇಕಾದ್ರೆ ಈರುಳ್ಳಿ ಫ್ರೈ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ನಾನು ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೊತೀನಿ. ಈಗ ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ತೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಂಡ್ಯ ಸ್ಟೈಲಲ್ಲಿ ಇಡ್ತಾ ಇದ್ದೀನಿ ನೋಡಿ. 1 2 ಏಲಕ್ಕಿ ಹಾಕ್ತಾ ಇದ್ದೀನಿ. 1 5 ಲವಂಗ ನೋಡಿ. ಇಷ್ಟು ಚಕ್ಕೆ ಹಾಕ್ಕೊಳ್ಳೋಣ, 3 ಪೀಸಷ್ಟು. 1 ಅರ್ಧ ಸ್ಪೂನ್ ಗಸಗಸೆ. ತುಂಬ ಟೇಸ್ಟಾಗಿ ಬರುತ್ತೆ ಗೈಸ್ ಮೊಟ್ಟೆ ಸಾರು ಈ ಥರ ಮಾಡಿದ್ರೆ. ಸಖತ್ತಾಗಿರುತ್ತೆ. ಮುದ್ದೆ ಮತ್ತು ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್ 2 ಟೊಮೊಟೊ ಹಾಕೊಳ್ಳೋಣ. ಅದು ಸ್ವಲ್ಪ ಟೊಮೊಟೊ ಫ್ರೈ ಆಗಬೇಕು. ಈ ಥರ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ, ಕಾಯಿ ತುರಿ ನಾನು 1 ಇಡಿಯಷ್ಟು ಹಾಕ್ತಾ ಇದ್ದೀನಿ. ಸಾಕು, ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ತುರಿದು ಇಟ್ಕೊಂಡಿದ್ದೆ ಫ್ರಿಡ್ಜಲ್ಲಿ. ಇವಾಗ ನಾನು ಡೈರೆಕ್ಟಾಗಿ ಹುರಿಲಿಕ್ಕೆ ಹಾಕ್ತಾ ಇದ್ದೀನಿ. ತುಂಬಾ ಕೂಡ ಚೆನ್ನಾಗಿ ಬರುತ್ತೆ, ಬೇಗನೂ ಕೂಡ ಆಗುತ್ತೆ. 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ಇದನ್ನು, ಯಾಕಂದರೆ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕಬಾರ್ದು. ಇದನ್ನು ಹಾರಲಿಕ್ಕೆ ಬಿಡೋಣ ಇವಾಗ. ಗೈಸ್, ಇವಾಗ ಮನೇಲೇ ಮಾಡ್ಕೊಂಡಿರೋದು ನಾನು ಧನಿಯಾ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡು ಪೌಡರ್ ಮಾಡಿಸ್ಕೊಂಡಿದ್ದೀನಿ. ಈಗ ಇದನ್ನು 2 ಸ್ಪೂನ್ ಹಾಕ್ತೀನಿ. ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ಮನೇಲೇ ಮಾಡ್ಕೊಂಡಿರೋದಲ್ವ, ಖಾರ ಜಾಸ್ತಿ ಹಾಕಿಲ್ಲ ನಾನು. ಇವಾಗ 2 ಸ್ಪೂನ್. ಗೈಸ್, ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಗೈಸ್, ಇವಾಗ ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಸ್ವಲ್ಪ ಇದು ಬಿಸಿ ಆಗಲಿ ಕಡಾಯಿ. ಎಲ್ಲ ಹಾಕ್ತಾ ಇಲ್ಲ, ಸಾಸಿವೆನೂ ಕೂಡ ಹಾಕ್ತಾ ಇಲ್ಲ. ಏನಂದರೆ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತೀನಿ. ಇದು ಮೊಟ್ಟೆ ಸಾರಲ್ವಾ, ಇದು ಗಮ್ ಅಂತ ಬರಬೇಕು. ಅದಕ್ಕೆ ಸಾಸಿವೆ ಎಲ್ಲ ಹಾಕಲ್ಲ ನಾನು. ನೋಡಿ, ಅರ್ಧ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ನೋಡಿ, ಈ ಥರ ಫ್ರೈ ಆಗಬೇಕು ಸ್ವಲ್ಪ. ಈಗ ನಾನು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. 1 ಕಟ್ಟಷ್ಟು
ಪಾಲಕ್ ಸೊಪ್ಪು ಏನಕ್ಕೆ ಹಾಕ್ತೀನಿ ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಮೊಟ್ಟೆ ಸಾಂಬಾರು ಸ್ವಲ್ಪ ಈಟಿರುತ್ತೆ ಅಲ್ವಾ, ಅದಕ್ಕೆ ನಾವು ಪಾಲಕ್ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬಾಡಿಗೆ ತಂಪಾಗುತ್ತೆ. ಈ ಥರ ರೆಸಿಪಿನ ಮಾಡಿ ಗೈಸ್, ತುಂಬಾ ಟೇಸ್ಟಾಗಿರುತ್ತೆ ಮತ್ತು ನಮ್ಮ ದೇಹನೂ ಕೂಡ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನು ಯಾವಾಗಲೂ ಈ ಥರ ಮಾಡ್ತೀನಿ ಮೊಟ್ಟೆ ಸಾರು ಮಾಡಬೇಕಾದ್ರೆ. ಇಲ್ಲ ಮೆಂತ್ಯ ಸೊಪ್ಪಿನ ಹಾಕ್ತೀನಿ ಮೊಟ್ಟೆ ಸಾಂಬಾರಿಗೆ, ಇಲ್ಲಾಂದರೆ ಪಾಲಕ್ ಸೊಪ್ಪಿನ ಹಾಕ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಎಲ್ತು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪನ್ನು ಈ ಥರ ಸಣ್ಣದಾಗಿ ಹಚ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದೊಂಥರ ತುಂಬ ಟೇಸ್ಟ್ ಬರುತ್ತೆ ಗೈಸ್, ಮಾಡ್ಕೋಬೋದು. ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಎಲ್ಲ ಒಂದೇ ಟೇಸ್ಟು, ಮೊಟ್ಟೆ ಸಾಂಬಾರು ಅಂದರೆ ಒಂದೇ ಟೇಸ್ಟ್ ಮಾಡ್ತಾರೆ ಅಲ್ವಾ ಮೊಟ್ಟೆ ಗೈಸ್. ಇವಾಗ ಇದನ್ನು ರುಬ್ಕೊಂಡು ಬರೋಣವಾ. ಇವಾಗ ನುಣ್ಣಗೆ ರುಬ್ಬಾಗಿದೆ. ಇವಾಗ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ಅಂತ ರುಬ್ಬಿರೋ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊಪ್ಪು ಕೂಡ ಎಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಕುದೀಲಿ. ಈಗ ಕುದ್ಮೇಲೆ ಆಮೇಲೆ ನಾನು ಮೊಟ್ಟೆ ಹಾಕ್ತೀನಿ. ಇವಾಗ ಸ್ವಲ್ಪ ಇದು ಕುದಿಬೇಕು, ಹಾಗೆ ಈಗ ಮುಚ್ಚೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ನೋಡಿ. ಈ ಥರ ಎಣ್ಣೆ ಎಲ್ಲ ತೇಲ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ. ಈಗ ಉಪ್ಪು ಹಾಕ್ಕೊಳ್ಳೋಣ ಗೈಸ್, ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ಥರ ಗಟ್ಟಿಯಾಗಿ ಬರಬೇಕು ಸ್ವಲ್ಪ, ಆಗ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ಕುದ್ದಿದೆ, ಮೊಟ್ಟೆ ಸೇರಿಸ್ಕೊಳ್ಳೋಣ ಅದ್ರ ಜೊತೆ. ಗೈಸ್ ಇವಾಗ ಸಿಮ್ ಮಾಡ್ಕೊಳ್ಳೋಣ. ಸಿಮ್ ಮಾಡ್ಕೊಂಡು ಏನಕ್ಕೆ ಸಿಮ್ ಮಾಡಬೇಕು ಅಂತಂದರೆ, ಮೊಟ್ಟೆ ಇಲ್ಲ ಅಂತಂದರೆ ಉಂಡೆ ಉಂಡೆ ರೀತಿ ಬರಲ್ಲ, ಎಲ್ಲ ಕಲಿಸ್ಕೊಬಿಡುತ್ತೆ ಅಂತ ಸಿಮ್ ಮಾಡ್ಕೋಬೇಕಷ್ಟೆ. ನೋಡಿ ಹೀಗೆ ಒಂದೊಂದಾಗಿ ಹಾಕಬೇಕು. ನೋಡಿ ದೂರಕ್ಕೆ ಹಾಕಬೇಕು, ಹತ್ರಕ್ಕೆ ಹಾಕಬಾರ್ದು. ಹತ್ರಕ್ಕೆ ಹಾಕಿದ್ರೆ ಕಲಿಸ್ಕೊಬಿಡುತ್ತೆ ನೋಡಿ. ಸಿಮ್ನ ಜಾಸ್ತಿ ಮಾಡ್ಕೋಬೇಕು. ಸ್ವಲ್ಪ ಹಾಗೆ ಮುಚ್ಚಳ ಮುಚ್ಕೊಳ್ಳೋಣ ನೋಡಿ, ಈ ಥರ. ಇವಾಗ ಆಗಿದೆ, ನೋಡೋಣ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು, ಕಸ್ತೂರಿ ಮೇಥಿ ಕೂಡ ಹಾಕೋಬೋದು ಒಗ್ಗರಣೆಗೆ, ಟೇಸ್ಟ್ಗೆ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಸಖತ್ತಾಗಿ ಬಂದಿಲ್ವಾ? ಸೂಪರ್ ಗೈಸ್, ಪಾಲಕ್ ಸೊಪ್ಪಿನ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನೋಡಿದೆ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಮೊಟ್ಟೆ ಸಾಂಬಾರು ಮಾಡ್ತೀರಲ್ಲ, ಪಾಲಕ್ ಸೊಪ್ಪು ಹಾಕೋದನ್ನ ನೀವು ಮರಿಬೇಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಟೇಸ್ಟು ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಥ್ಯಾಂಕ್ ಯು. ಆಹಾ, ರುಚಿಕರವಾದ ಮೊಟ್ಟೆ ಸಾಂಬಾರ್.